श्रीगुरुभ्यो नमः। सृष्टिस्थित्यप्येह नियतिद्विषितमो बन्धमोक्षाश्च यस्मादस्य श्री ब्रह्मरुद्रप्रभृतिसुरनरद्वेषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमः चिन्तयेतं महान्तम् जन्माद्यस्येतोन्मयादितरतश्चार्तेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಮದ್ಭಾಗವತ ದ್ವಿತೀಯ ಸ್ಕಂದದ ಚತುರ್ಥೋಧ್ಯಾಯದಲ್ಲಿ 16ನೇ ಶ್ಲೋಕ. ಭೂಯೋ ನಮಃ ಸದ್ವೃಜಿನಚ್ಚಿತೆ ಸತಾಂ ಅಸಂಭವಾಯ ಕಿಲ ಸತ್ವಮೂರ್ತಯೇ ಪುಂಸಾಂ ಪುನಃ ಪಾರಮಹಂಸ್ಯಾಶ್ರಯೇ ವ್ಯವಸ್ಥಿತಾನಾಂ ಅನುಮೃಗ್ಯದಾಶುಷೇ. ಶುಕಾಚಾರ್ಯರು ತಾವು ಭಾಗವತವನ್ನ ಪ್ರಾರಂಭ ಮಾಡುವುದಕ್ಕಾಗಿ ತತ್ಪೂರ್ವದಲ್ಲಿ ಮಂಗಳವನ್ನು ಮಾಡ್ತಾ ಇದ್ದಾರೆ ಅಂತ ನಾವು ನೋಡ್ತಾ ಇದ್ದೀವಿ. ಭಕ್ತಿಪೂರ್ವಕಂ ಪುನಃ ಪುನಃ ಭಗವನ್ನಮನಮೇವ ವಿಶೇಷತಃ ತತ್ಪ್ರೀತಿ ಜನಕಂ ಇತ್ಯಾಶಯೇನ ಪುನಃ ಪುನಃ ನಮತಿ. ಹಿಂದಿನ ಶ್ಲೋಕದಲ್ಲಿ ಒಂದು ಬಾರಿ ಅಂದ್ರೆ ನಮಃ ಪರಸ್ಮೈ ಪುರುಷಾಯ ಅಂತ ಹಿಂದಿನ ಶ್ಲೋಕದಲ್ಲಿ ಪರಮಾತ್ಮನಿಗೆ ನಮಸ್ಕಾರ ಮಾಡಿದ್ರು. ಮತ್ತು ಈ ಶ್ಲೋಕದಲ್ಲಿ ನಮಸ್ಕಾರ ಮಾಡ್ತಾರೆ. ಯಾಕೆ? ಮತ್ತೆ ಮತ್ತೆ ನಮಸ್ಕಾರ ಮಾಡುವುದು ಪರಮಾತ್ಮನ ಪ್ರಸಾದಕ್ಕೆ ಕಾರಣವಾಗುತ್ತದೆ. ವಿಶೇಷತಃ ತತ್ಪ್ರೀತಿ ಜನಕಂ, ವಿಶೇಷವಾಗಿ ಪರಮಾತ್ಮನ ಪ್ರೀತಿಯನ್ನು ತಂದು ಕೊಡುತ್ತದೆ. ಅದರಿಂದ ಮತ್ತೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ ಈ ಪದ್ಯದಲ್ಲೂ. ಭೂಯೋ ನಮಃ, ಮತ್ತೆ ಮತ್ತೆ ನಮಸ್ಕಾರ. ಅಖಿಲ ಸತ್ವ ಮೂರ್ತಯೇ ಅಂದ್ರೆ ಪೂರ್ಣ ಸಾಧುಭಾವ ಸ್ವರೂಪಾಯ ಅಂತ ಆಚಾರ್ಯರು ಬರೀತಾರೆ. ಸಾಧು ಗುಣಗಳ ಆಕಾರನಾಗಿ ಪರಮಾತ್ಮ ಇದ್ದಾನೆ. ಸಾಧುಭಾವ ಅಂದ್ರೆ ಶುಭ ಧರ್ಮಗಳು, ಎಲ್ಲಾ ಶುಭ ಧರ್ಮಗಳು ಕೂಡ ಪರಮಾತ್ಮನಲ್ಲಿ ಇದೆ ಅಂತ ಪರಮಾತ್ಮನಿಗೆ ಮತ್ತೆ ನಮಸ್ಕಾರ. ಸಜ್ಜನಾನಾಂ ಅನಿಷ್ಟ ವರ್ತಕತ್ವಾದ್ ಅಯಮೇವ ನಮ್ಯಃ. ಅನಿಷ್ಟ ನಿವರ್ತಕತ್ವ, ದೇವರಿಗೆ ಯಾಕೆ ನಮಸ್ಕಾರ ಮಾಡಬೇಕು? ಹಾಗೆಂದ್ರೆ ಇಷ್ಟ ಪ್ರಾಪ್ತಿ ಆಗಬೇಕು, ಅನಿಷ್ಟ ನಿವೃತ್ತಿ ಆಗಬೇಕು. ಅದಕ್ಕೆ ದೇವರ ಪ್ರಸಾದ ಬೇಕು, ಅದಕ್ಕಾಗಿ ನಮಸ್ಕಾರಾದಿಗಳು ಅಂತ. ಅದರಿಂದ ಅನಿಷ್ಟ ನಿವೃತ್ತಿ ಆಗಬೇಕು ಅಂದ್ರೆ ದೇವರಿಗೆ ನಮಸ್ಕಾರ ಮಾಡೋದು ಯೋಗ್ಯವಾಗುದು. ಸದ್ವೃಜಿನಚ್ಚಿದೆ ಅಂದ್ರೆ ಸತಾಂ ವೃಜಿನ ಅಂದ್ರೆ ದುಃಖ ಪಾಪ ಅಂತ ಅರ್ಥ. ಅದನ್ನ ನಾಶ ಮಾಡ್ತಾನೆ. ದೇವರಿಗೆ ನಾವು ನಮಸ್ಕಾರ ಮಾಡಿದರೆ ಭಕ್ತಿಯಿಂದ ದೇವರು ನಮಗೆ ಬರುವ ದುಃಖಗಳು, ನಮ್ಮಲ್ಲಿರುವ ಪಾಪಗಳು, ಅವುಗಳನ್ನ ನಾಶ ಮಾಡ್ತಾನೆ. ಅಲ್ಲ, ಈ ದೇವರು ಒಂದ್ಸಲ ಪಾಪವನ್ನ ನಾಶ ಮಾಡಿದ್ರೆ ದೇಹದಲ್ಲಿ ಮತ್ತೆ ಅಸುರರು ಇರ್ತಾರೆ. ಅವರು ಮತ್ತೆ ಪಾಪ ಕೆಲಸವನ್ನು ಮಾಡಿ ನಮಗೆ ಪಾಪವನ್ನು ತಂದು ಕೊಡ್ತಾರಲ್ಲ. ಹಾಗೆ ಅಂತ ಹೇಳಿದ್ರೆ ಪರಮಾತ್ಮನಿಗೆ ಎಷ್ಟು ಸಾಮರ್ಥ್ಯ ಅಂದ್ರೆ ಅಸತಾಂ ಅಸಂಭವಾಯ, ಪರಮಾತ್ಮ ಪಾಪವನ್ನು ನಾಶ ಮಾಡಿ ಮತ್ತೆ ಆ ಅಸುರರು ಹುಟ್ಟದಂತೆ ಮಾಡುವ ಸಾಮರ್ಥ್ಯ ಇದೆ ದೇವರಿಗೆ ಅಂತ ಹೇಳ್ತಾ ಇದ್ದಾರೆ. ನಿರ್ಮೂಲ ಮಾಡಿಬಿಡ್ತಾರೆ ದೈತ್ಯರನ್ನು. ಆ ಕೆಲಸವನ್ನ ಮಾಡೋದಕ್ಕೆ ದೇವರಿಗೆ ಸಾಮರ್ಥ್ಯ ಇದೆಯಾ? ಹಾಗೆ ಅಂದ್ರೆ ಅಖಿಲ ಸತ್ವ ಮೂರ್ತಯೇ, ಪೂರ್ಣ ಸಾಧುಭಾವ ಸ್ವರೂಪ ನಮ್ಮ ಸ್ವಾಮಿ. ಎಲ್ಲಾ ಕಲ್ಯಾಣ ಗುಣಗಳು, ಬಲ, ಉಪಾಯ, ಯೋಗ ಎಲ್ಲ ದೇವರಲ್ಲಿ ಇದೆ. ಅದರಿಂದ ದೈತ್ಯರ ನಿರ್ಮೂಲನ ಅದು ಪರಮಾತ್ಮನಿಗೆ ಸುಲಭವಾದದ್ದು. ಹಾಗೆ ಅಂತ ಇದು ನಮಗೆ ಅನಿಷ್ಟ ನಿವೃತ್ತಿ ಆಗ್ತದೆ ನೋಡಿ. ಪಾಪಗಳ ದುಃಖಗಳ ನಾಶ ಅದು ದೈತ್ಯರಿಂದ ಬರತಕ್ಕದ್ದು. ಪರಮಾತ್ಮ ಆ ದೈತ್ಯರನ್ನು ನಿರ್ಮೂಲ ಮಾಡ್ತಾನೆ, ನಮ್ಮಲ್ಲಿರತಕ್ಕ ಪಾಪಗಳನ್ನು ಕೂಡ ನಿರ್ಮೂಲ ಮಾಡ್ತಾನೆ. ಸರಿ, ಅಷ್ಟಾದ್ರೆ ಸಾಕ? ಆನಂದ ಬೇಡವಾ? ಹಾಗೆಂದ್ರೆ ಬೇಕು, ಆನಂದವೂ ಬೇಕು. ದುಃಖ ಹೋಗಬೇಕು, ಆನಂದ ಬರಬೇಕು. ಅದನ್ನ ಪರಮ ಪುರುಷಾರ್ಥ ಅಂತ ಸಾಯುಜ್ಯ ಮೋಕ್ಷವನ್ನು ಕೂಡ ಪರಮಾತ್ಮ ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಪುಂಸಾಂ, ಪುನಃ ಶಬ್ದ ಸಮುಚ್ಚಯಾರ್ಥ.
ಪರಮಹಂಸಃ ಭಗವಾನ್ ತತ್ ಸಂಬಂಧಿ ಆಶ್ರಮೇ ವ್ಯವಸ್ಥಿತಾನ ಪರಮಾತ್ಮನ ಪರಮಹಂಸ ಅಂದ್ರೆ ಪರಮಾತ್ಮ ಅಥವಾ ಸನ್ಯಾಸಿಗಳು ಅಂತ. ದೇವರನ್ನ ಯಾರು ಆಶ್ರಯಿಸಿ ಇದ್ದಾರಲ್ವಾ, ವ್ಯವಸ್ಥಿತಾನ ಅಂದ್ರೆ ಪರಮಾತ್ಮನನ್ನ ಉದ್ದೇಶ ಮಾಡಿಯೇ ತಮ್ಮ ವರ್ಣಾಶ್ರಮ ಧರ್ಮಗಳನ್ನ ಮಾಡತಕ್ಕವರು. ಎಲ್ಲಾ ವರ್ಣಾಶ್ರಮ ತಮಗೆ ವಿಹಿತವಾದ ಕರ್ಮಗಳನ್ನ ಯಾರ್ಯಾರು ಮಾಡ್ತಾರೆ ಪರಮಾತ್ಮನ ಪ್ರೀತಿಗಾಗಿ ಮಾಡ್ತಾರೆ. ಅಂತ ಜನರು ಸನ್ಯಾಸಿಗಳು ಇರ್ಬೋದು, ಬೇರೆಯವರು ಇರ್ಬೋದು. ಅನುಮೃಗ್ಯಂ ಅವರ ಯೋಗ್ಯತಾ ಅನುಗುಣವಾಗಿ ಅವರ ಸ್ವರೂಪ ಏನಿದೆ ಅದನ್ನ ತದ್ದಾಶುಷೇ ಅದನ್ನ ಕೊಡ್ತಾನೆ. ಅಂದ್ರೆ ಯಾರು ಪರಮಾತ್ಮನ ನಮಸ್ಕಾರಾದಿಗಳನ್ನ ಭಕ್ತಿಪೂರ್ವಕ ಮಾಡ್ತಾರೆ ಅವರಿಗೆ ಸ್ವರೂಪ ಆನಂದವನ್ನು ಕೊಟ್ಟು ಮೋಕ್ಷವನ್ನು ಕೊಡ್ತಾನೆ ಅಂತ ಒಟ್ಟ ಅಭಿಪ್ರಾಯ. ದುಷ್ಟರ ನಾಶ, ಅದರಿಂದ ದುಃಖ ಪರಿಹಾರ, ಸಾಯುಜ್ಯವನ್ನು ಕೊಟ್ಟು ಲಿಂಗದೇಹ ಭಂಗ ಮಾಡಿ ಅನುಗ್ರಹ ಮಾಡಿ ಪರಮಾತ್ಮ ಆನಂದವನ್ನು ಕೊಡ್ತಾನೆ. ಅಂತ ಪರಮಾತ್ಮನಿಗೆ ನಮಸ್ಕಾರ, ಭೂಯೋ ಮತ್ತೆ ಮತ್ತೆ ನಮಸ್ಕಾರ ಅಂತ. ಇದರಿಂದ ಅನಿಷ್ಟ ನಿವೃತ್ತಿ ಆಗ್ತದೆ, ಇಷ್ಟ ಪ್ರಾಪ್ತಿ ಆಗ್ತದೆ ಅಂತ ಒಟ್ಟು. ನಮೋ ನಮಸ್ತೆ ವೃಷಭಾಯ ಸಾತ್ವತಾಂ ವಿದೂರ ಕಾಷ್ಟಾಯ ಮುಹುಕ್ಕು ಯೋಗಿನಾಂ ನಿರಸ್ತ ಸಾಮ್ಯಾತಿಶಯೇನ ರಾಧಸ ಸ್ವಧಾಮನಿ ಬ್ರಹ್ಮಣಿ ರಂಸ್ಯತೆ ನಮಃ. ನಾನು ಏತಾದೃಶಂ ಪುರುಷಾರ್ಥಂ ಹರಿಹಿ ಸರ್ವೇಷಾಂ ಕಸ್ಮಾನ್ನ ಪ್ರಯಚ್ಛತಿ. ಅಲ್ಲ, ಇಂಥ ಒಂದು ಮೋಕ್ಷವನ್ನ ದೇವರು ಎಲ್ಲರಿಗೂ ಕೊಡಬಹುದಾಯ್ತಲ್ಲ, ಯಾಕೆ ಕೊಡೋದಿಲ್ಲ? ಹಾಗೆಂದ್ರೆ ಅದನ್ನ ಪರಿಹಾರ ಮಾಡುವುದಕ್ಕಾಗಿ ದೇವರಿಗೆ ಮತ್ತೆ ನಮಸ್ಕಾರ. ಸ್ವಚಿತ್ತ ಸಂಸ್ಥಂ ಸಂಬೋಧ್ಯಾಹ ತೇ ತುಭ್ಯಂ. ಹಾಗೆ ತನ್ನ ಮನಸ್ಸಿನಲ್ಲಿ ಇರತಕ್ಕ ಬಿಂಬರೂಪಿ ಪರಮಾತ್ಮನಿಗೆ ಸಂಬೋಧನೆ ಮಾಡಿ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ನಿನಗೆ ನಮಸ್ಕಾರ. ಹಾಗೆ ಯಾರು ಪಂಚರಾತ್ರೋಕ್ತ ವಿಧಿಯಿಂದ ದೇವರನ್ನ ಅರ್ಚನೆ ಮಾಡ್ತಾರೆ ಸಾಧು ಜನರು, ಅವರಿಗೆ ಶ್ರೇಷ್ಠನಾಗಿರ್ತಾನೆ ಪರಮಾತ್ಮ. ಯಾರಿಗೆ ಅನುಗ್ರಹ ಮಾಡ್ತಾನೆ? ಪಂಚರಾತ್ರೋಕ್ತ ವಿಧಿಯಿಂದ ಪರಮಾತ್ಮನ ಆರಾಧನೆ ಮಾಡ್ತಾರಲ್ಲ ಅವರಿಗೆ ಅನುಗ್ರಹ ಮಾಡ್ತಾನೆ. ಆ ಪಂಚರಾತ್ರ ಆಗಮ ಅದು ಮೋಕ್ಷೋಪಾಯ, ಮೋಕ್ಷವನ್ನು ಕೊಡತಕ್ಕದ್ದು. ಆದರೆ ಪರಮಾತ್ಮನ ದ್ವೇಷಿಗಳು ಇದ್ದಾರೆ ನೋಡಿ, ಅವರು ಈ ಪಂಚರಾತ್ರದ ಆಗಮ ಹತ್ರ ಹೋಗೋದೇ ಇಲ್ಲ. ಕುಯೋಗಿನಃ ತೇಷಾಂ ವಿದೂರಾಹ ಕಾಷ್ಟಾಹ ಗತಿ. ಅಂಥವರಿಗೆ ಪರಮಾತ್ಮ ಈ ಮೋಕ್ಷವನ್ನು ಕೊಡೋದಿಲ್ಲ. ಯಾಕೆ? ಪರಮಾತ್ಮನ ಆರಾಧನೆ, ಪರಮಾತ್ಮನಲ್ಲಿ ಭಕ್ತಿ ಮಾಡೋದಿಲ್ಲ ಅವರು. ಪರಮಾತ್ಮನ ಅದಕ್ಕೆ ಆಪೋಸಿಟ್ ಆಗಿ ದ್ವೇಷವನ್ನು ಮಾಡ್ತಾರೆ. ಅದರಿಂದ ಅವರಿಗೆ ಅಂತ ಒಂದು ಗತಿಯನ್ನ ಕೊಡ್ತಾನೆ. ಸ್ವಪ್ರಣೀತ ಪಂಚರಾತ್ರ ಆಗಮ ವಿದ್ವೇಷಿತತ್ವಾತ್. ಆ ಪಂಚರಾತ್ರ ಆಗಮವನ್ನು ರಚನೆ ಮಾಡಿದ್ದು ಪರಮಾತ್ಮ, ನಾರಾಯಣನ ದ್ವೇಷಿಗಳು ಅವರು, ಅಸುರರು. ಅದರಿಂದ ನಾರಾಯಣ ಬರೆದ ಪಂಚರಾತ್ರವನ್ನು ಕೂಡ ಅವರು ದ್ವೇಷ ಮಾಡ್ತಾರೆ. ಅದಕ್ಕೆ ಹೇಳಿದ್ದು ದೇವರನ್ನೂ ದ್ವೇಷ ಮಾಡಬಾರದು. ಪರಮಾತ್ಮ ರಚನೆ ಮಾಡಿ ಅನುಗ್ರಹಿಸಿದ ಪಂಚರಾತ್ರ, ಭಗವದ್ಗೀತೆ, ಭಾಗವತ, ಬ್ರಹ್ಮಸೂತ್ರ, ಯಾವುದೇ ಶಾಸ್ತ್ರ ಇರಲಿ ಅದನ್ನ ನಾವು ದ್ವೇಷ ಮಾಡಬಾರದು. ಅದು ಪರಮಾತ್ಮನ ದ್ವೇಷದಲ್ಲೇ ಪರ್ಯವಸಾನ ಆಗ್ತದೆ. ದೇವರನ್ನಾಗಲಿ, ದೇವರ ಭಕ್ತರನ್ನಾಗಲಿ, ಶಾಸ್ತ್ರಗಳನ್ನಾಗಲಿ, ದಾಸರ ಪದಗಳು ಯಾವುದನ್ನು ನಾವು ದ್ವೇಷ ಮಾಡುವಂತೆ ಇಲ್ಲ ಅಂತ ಒಟ್ಟು. ಭಾಗವತವೇ ಪ್ರಮಾಣ ನೋಡಿ ಅದಕ್ಕೆ. ಅದರಿಂದ ದೈತ್ಯರಿಗೆ ಪರಮಾತ್ಮ ಅನುಗ್ರಹ ಮಾಡೋದಿಲ್ಲ. ಲೀಲೆಯ ಇತ್ಯೇನ ಯದುದ್ಭವಾದಿನ ಸ್ವಪ್ರಯೋಜನಂ ನಾಸ್ತಿ. ಪರಮಾತ್ಮ ಎಲ್ಲವನ್ನು ಲೀಲೆಯಿಂದ ಮಾಡುವವನು. ಸೃಷ್ಟಿ ಸ್ಥಿತಿ ಸಂಹಾರಗಳನ್ನ ಲೀಲೆಯಿಂದ ಮಾಡ್ತಾನೆ. ಅದರಿಂದ ದೇವರಿಗೆ ಯಾವ ಪ್ರಯೋಜನವೂ ಇಲ್ಲ. ಅಂತ ಪರಮಾತ್ಮನಿಗೆ ನಮಸ್ಕಾರ ಅಂತ. ಸ್ವಧಾಮನಿ ಸ್ವರೂಪೇ ಸ್ವಾಶ್ರಯವ ಬ್ರಹ್ಮಣಿ ದೇಶತಃ ಕಾಲತಃ ಪೂರ್ಣೆ. ತನ್ನ ಸ್ವರೂಪದಲ್ಲೇ ಎಲ್ಲ ಕಾಲದಲ್ಲೂ, ಎಲ್ಲ ದೇಶದಲ್ಲೂ, ಎಲ್ಲ ಗುಣಗಳಿಂದಲೂ ಪೂರ್ಣನಾಗಿ ಅದರಲ್ಲೇ ರಮಣ ಮಾಡತಕ್ಕವನು ಪರಮಾತ್ಮ. ಸ್ವರಮಣ, ತನ್ನಲ್ಲೇ ತಾನು ಆನಂದವನ್ನ ಪಡುವವನೇ ಹೊರತು ತನ್ನನ್ನು ಬಿಟ್ಟು ಬೇರೆಯಾದ ಲಕ್ಷ್ಮಿ, ಬ್ರಹ್ಮ ಅಥವಾ ಜಗತ್ತು ಯಾವುದರಿಂದಲೂ ಕೂಡ ದೇವರಿಗೆ ಆನಂದ ಎನ್ನುವುದು ಇಲ್ಲ. ಎಲ್ಲವೂ ಕೂಡ ಸ್ವರಮಣ ದೇವರು, ತನ್ನ ಸ್ವರೂಪಭೂತವಾದ ಆನಂದ ಅಷ್ಟೇ ಅವರಿಗೆ. ಅದರಿಂದ ಎಲ್ಲಾ ಕಾಮನೆಗಳನ್ನು ಪರಮಾತ್ಮ ಪಡೆದವನಾಗಿದ್ದಾನೆ. ಅನೇನ ಅವಾಪ್ತ ಸಮಸ್ತ ಕಾಮತೆಯ ಸ್ವರಮಣತ್ವಾತ್ ಹೇತು ಉಕ್ತಃ ಇತಿ ಜ್ಞಾತವ್ಯಂ. ಅಂತಹ ಪರಮಾತ್ಮನಿಗೆ ನಮಸ್ಕಾರ. ಸ್ವರಮಣನಾದ ಪರಮಾತ್ಮನಿಗೆ
ನಮಸ್ಕಾರ ಅಂತ ಒಟ್ಟು. ಯತ್ ಕೀರ್ತನಂ ಯತ್ ಶ್ರವಣಂ ಯದೀಕ್ಷಣಂ ಯದ್ವಂದನಂ ಯತ್ ಸ್ಮರಣಂ ಯದರ್ಹಣಂ ಲೋಕಸ್ಯ ಸದ್ಯೋ ವಿಧುನೋತಿ ಕಲ್ಮಷಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಅಂದ್ರೆ ಸರ್ವಾರಂಭ ಹಿ ದೋಷೇನ ಧೂಮೇನ ಅಗ್ನಿರಿವ ಆವೃತ. ಇರಬಹುದು ಸಜ್ಜನರಿಗೆ ಆಯ್ತು, ದುಷ್ಟರಿಗೆ ಮೋಕ್ಷಾದಿಗಳು ಇರೋದಿಲ್ಲ. ಯಾಕೆ? ಪರಮಾತ್ಮನ ದ್ವೇಷ ಮಾಡ್ತಾರೆ. ಈ ಸಜ್ಜನರು ಮಾತ್ರ ಅವರೇನು ಶುದ್ಧರಾಗಿ ಇರ್ತಾರೇನೋ, ಅವರು ಆರಂಭ ಹಂತದಲ್ಲಿ ದೋಷಯುಕ್ತರಾಗಿ ಇರ್ತಾರೆ. ಅದೇನ್ ಕೊಡ್ತದೆ ಅವರಿಗೆ? ಹಾಗೆ ಒಂದು ಅಗ್ನಿ ಚೆನ್ನಾಗಿ ಒಂದು ಉದಾಹರಣೆ ಕೊಡ್ತಾರೆ ನೋಡಿ. ಕೆಂಡದಲ್ಲಿ ಅಗ್ನಿ ಬರಬೇಕು ಅಂದ್ರೆ ಮೊದಲು ಏನ್ ಬರೋದು? ಹೊಗೆನೇ ಬರೋದು. ಹೊಗೆ ಬಂದ ಮೇಲೆ ಅಗ್ನಿ. ಅದೇ ರೀತಿಯಾಗಿ ಎಲ್ಲರೂ ಆರಂಭದಲ್ಲಿ ದೋಷಯುಕ್ತರಾಗಿ ಇರ್ತಾರೆ. ಅದರಿಂದ ಹೇಗೆ ಆ ಸಜ್ಜನರಿಗೆ ಶುದ್ಧ ಧರ್ಮ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹಾಗೆ ಅಂತ ಒಂದು ಶಂಕೆ ಬರುತ್ತದೆ. ಎಲ್ಲರಲ್ಲೂ ದೋಷ ಇದೆ ಅಂತ ಆದಮೇಲೆ ಪರಮಾತ್ಮನ ಭಕ್ತರು ಮಾತ್ರ ಧರ್ಮಿಷ್ಠರಾಗಿ ಇರ್ತಾರೆ, ಶುದ್ಧ ಮನಸ್ಕರಾಗಿ ಶುದ್ಧ ಧರ್ಮ ಉಳ್ಳವರಾಗಿ ಇರ್ತಾರೆ. ಅದು ಹೇಗೆ ಬರುತ್ತದೆ, ಸಾಧ್ಯ ಆಗ್ತದೆ ಅಂತ ಒಂದು ಸಂಶಯ. ಅದನ್ನ ಪರಿಹಾರ ಮಾಡ್ತಾ ಹೇಳ್ತಾ ಇದ್ದಾರೆ, ಯತ್ ಕೀರ್ತನಮಿತಿ. ಲೋಕಸ್ಯ, ಯಾರು ಸಜ್ಜನರು ಅಂತ ಇದ್ದಾರೆ, ಅವರ ಕಲ್ಮಶ, ಅವರ ಮನಸ್ಸಿನಲ್ಲಿ ಅಂತಃಕರಣದಲ್ಲಿ ಇರತಕ್ಕ ಕಲ್ಮಶ ದೋಷಗಳನ್ನು ಪರಮಾತ್ಮ ನಾಶ ಮಾಡ್ತಾನೆ. ಅದು ಬರ್ತದೆ ಕರ್ಮಾನುಷ್ಠಾನ ಕಾಲೇ ಪ್ರಾಪ್ತಂ. ಆ ಕರ್ಮವನ್ನು ಮಾಡುವಾಗ ಪಾಪ ಬರ್ತದೆ. ಆದರೆ ಅವರು ಹೇಗೆ ಮಾಡ್ತಾರೆ ಆ ಕರ್ಮಗಳನ್ನ? ಹಾಗೆಂದ್ರೆ ತತ್ ಕೀರ್ತನಾದಿನಾಂ, ಪರಮಾತ್ಮನ ನಾಮಸ್ಮರಣೆ ಮಾಡ್ತಾ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ನಾವು ನೋಡ್ತೀವಿ ಭಾಗವತ, ಯಶೋಧ ಮೊಸರು ಕಡಿತಾ ಇರುವಾಗ ಪರಮಾತ್ಮನ ಕುರಿತಾದ ಹಾಡುಗಳನ್ನ ಆಡ್ತಾ ಇದ್ರು. ಹಾಗೆಂತ ಯಾವ ಕಾರಣದಿಂದ ಸಜ್ಜನರಾದವರು ಪರಮಾತ್ಮನ ನಾಮಸ್ಮರಣೆ ಮಾಡ್ತಾ ಕರ್ಮಗಳನ್ನ, ವಿಹಿತ ಕರ್ಮಗಳನ್ನ ಮಾಡ್ತಾ ಇದ್ದಾರೆ, ಅದರಿಂದ ಅವರಿಗೆ ಪಾಪದ ಲೇಪ ಇರೋದಿಲ್ಲ, ಶುದ್ಧ ಅಂತಃಕರಣ ಉಳ್ಳವರಾಗಿ ಇರ್ತಾರೆ ಅಂತ ಸುಭದ್ರವಾದ ಮಂಗಳಪ್ರದವಾದ ಯಶಸ್ಸು ಉಳ್ಳವ. ಪರಮಾತ್ಮನ ಕೀರ್ತಿ ಅಂದ್ರೆ ಅದನ್ನ ಸ್ಮರಣೆ ಮಾಡ್ತಾ ಇದ್ರೆ ರಾಮದೇವರು ಹೀಗೆ ಮಾಡಿದ್ರು, ಕೃಷ್ಣ ಪರಮಾತ್ಮ ಹೀಗೆ ಮಾಡಿದ, ವೇದವ್ಯಾಸರು ಹೀಗೆ ಮಾಡಿದ್ರು, ಹಾಗೆ ಅಂತ ಅವರ ಚರಿತ್ರೆಯ ಒಂದು ಚಿಂತನೆ ಮಾಡ್ತಾ ಇದ್ರೆ ಅದೇ ನಮಗೆ ಆ ಮನಸ್ಸಿನ ಕಲ್ಮಶವನ್ನೆಲ್ಲ ನಾಶ ಮಾಡತಕ್ಕದ್ದು ಪರಮಾತ್ಮನ ನಾಮಸ್ಮರಣೆ. ಅದು ಒಂದು ಗುಣವನ್ನ, ಒಂದು ಕಥೆಯನ್ನ, ಒಂದು ಇತಿಹಾಸವನ್ನ ಸೂಚನೆ ಮಾಡ್ತಾ ಇದೆ. ಅದರ ಆ ನಾಮಸ್ಮರಣೆ ಅರ್ಥಪೂರ್ವಕ ಚಿಂತನೆ ಮಾಡ್ತಾ ಅವರು ಆ ಪಾಪವನ್ನೆಲ್ಲ ಕಳ್ಕೋತಾರೆ ಸಜ್ಜನರು. ದುಷ್ಟ ಜನರು ನಾಮಸ್ಮರಣೆ ಮಾಡೋದಿಲ್ಲ, ದೇವರಲ್ಲಿ ಭಕ್ತಿಯೂ ಇರೋದಿಲ್ಲ, ಅದರಿಂದ ಅವರಿಗೆ ಪಾಪದ ಗಂಟು ಹಾಗೆ ಇರ್ತದೆ. ಅಂತ ಮಂಗಳಮಯವಾದ ಯಶಸ್ಸು ಕೀರ್ತಿ ಉಳ್ಳವ. ಆ ಕೀರ್ತಿ ಅಂತ ಪರಮಾತ್ಮನ ಕೀರ್ತಿಯನ್ನ ಕೀರ್ತನಾಧಿಕಂ, ಕೀರ್ತನೆಗಳಿಂದ ದಾಸರು ಕೊಂಡಾಡುತ್ತಾರೆ. ಅದರಿಂದ ಪಾಪ ಪರಿಹಾರಕಂ ಅದು ಅಂತ ಪರಮಾತ್ಮನ ಹಾಡುಗಳು, ನಾಮಸ್ಮರಣೆ ಅದು ಪಾಪ ಪರಿಹಾರಕ ಅಂತ ಇದು ಪ್ರಸಿದ್ಧವೇ. ನೋಡಿ, ಯತ್ ಕೀರ್ತನಂ ಪರಮಾತ್ಮನ ಕೀರ್ತನೆ, ಯತ್ ಶ್ರವಣಂ ಪರಮಾತ್ಮನ ಕಥೆಗಳನ್ನು ಕೇಳೋದು, ಯದೀಕ್ಷಣಂ ಪರಮಾತ್ಮನ ಪ್ರತಿಮೆಗಳು, ಪರಮಾತ್ಮನ ಭಕ್ತರ ನೋಟ, ಪರಮಾತ್ಮನ ಪುಸ್ತಕಗಳ ನೋಟ, ಯದ್ವಂದನಂ ದೇವರಿಗೆ ಮಾಡುವ ನಮಸ್ಕಾರ, ಯತ್ ಸ್ಮರಣಂ ದೇವರಿಗೆ ಮಾಡುವ ಒಂದು ಸ್ಮರಣೆ, ಯದ್ ಅರ್ಹಣಂ ದೇವರಿಗೆ ಮಾಡತಕ್ಕ ಪೂಜೆ. ಇದು ಆ ಸಜ್ಜನರಿಗೆ ಅವರಲ್ಲಿ ಇರತಕ್ಕ ಕಲ್ಮಶಗಳನ್ನ ತೊಳೆದಾಕತಕ್ಕದ್ದು. ಅದರಿಂದ ಸದಾ ಪರಮಾತ್ಮನವನ್ನೇ ಕುರಿತಾಗಿ ನೋಡಬೇಕು, ಕೇಳಬೇಕು, ಪೂಜೆ ಮಾಡಬೇಕು, ನಮಸ್ಕಾರ ಮಾಡಬೇಕು, ಕೀರ್ತನೆ ಮಾಡಬೇಕು, ವಂದನ ಮಾಡಬೇಕು. ಇದು ಒಟ್ಟು ಹೇಳುವ ವಿಚಾರ. ಅಂತ ಮಂಗಳಕರವಾದ ಕೀರ್ತಿ ಉಳ್ಳ ಪರಮಾತ್ಮನಿಗೆ ಮತ್ತೆ ಮತ್ತೆ ನಮಸ್ಕಾರ ಅಂತ ಶುಕಾಚಾರ್ಯರು ದೇವರ ಕೀರ್ತನೆಯನ್ನ ಯಾಕೆ ಮಾಡಬೇಕು ಎನ್ನುವ ಕಾರಣವನ್ನು ಸೇರಿಸಿ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.